ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಗೋವಾ ಕನ್ನಡ ಟಿವಿ ವರದಿಗಾರರು. ರಾಜಾಧಿರ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಇದು ಮಹಾಕುಂಭ ಅಂದ್ರೆ 144ನೇ ವರ್ಷಕ್ಕೆ ಬರ್ತದೆ. ಪ್ರತಿಯೊಂದು ವರ್ಷಕ್ಕೆ ಏನಿತ್ತಪ್ಪ ಅಂತಂದ್ರೆ ಪ್ರತಿ 12 ವರ್ಷಕ್ಕೆ ಕುಂಭ ಅಂತ ಬರ್ತದೆ. ಅದರಲ್ಲಿ ಮಹಾಕುಂಭ ಅಂತಂದಿದ್ದು 144 ವರ್ಷಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ನಮ್ಮ ಗೋವಾ ಕನ್ನಡಿಗರಿಗೂ ಎಲ್ಲರೂ ಕೂಡ ಏನೈತಿಪ್ಪ ಅಂತಂದ್ರೆ ಯಾವುದು ದೊಡ್ಡದು ಸಣ್ಣದು ಅನ್ನದೆ ಏನಂತ ಬಡವ ಬಲ್ಲಿ ಬಂದು ಎಲ್ಲರೂ ಒಂದು ಪ್ರೀತಿ ಪ್ರೇಮದಿಂದ ನಮ್ಮ ಮಹೇಶ್ ಅವರು, ಈಕೆದ ನಮ್ಮ ಸಂಘಟನೆದವರು, ಶಿವಾನಂದ್ ಅವರು ಎಲ್ಲರೂ ಏನೈತಿ ಇದಕ್ಕೆ ಬಹಳ ಮಹತ್ವ ಕೊಟ್ಟು ಯಾರು ಸಾಮಾನ್ಯ ಜನರು ಕೂಡ ಏನೈತಿಪ್ಪ ಅಂತಂದ್ರೆ ಪರಮಾತ್ಮನ ದರ್ಶನ ಆಗಲಿ, ಪ್ರಯಾಗರಾಜದಲ್ಲಿ ಏನೈತಿಪ್ಪ ಅಂತಂದ್ರೆ ಸ್ನಾನ ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ. ಮತ್ತು ಎಲ್ಲ ಏನೈತಿಪ್ಪ ಅಂತಂದ್ರೆ ಹಿಂದೂಗಳು ಏಕತ್ರ ಆಗುವಂಥ ಒಂದು ಸ್ಥಾನ ಇವತ್ತು ಏನೈತಿಪ್ಪ 57 ಕೋಟಿ ಜನಸಂಖ್ಯೆ ಬಂದಲ್ಲಿ ಬಂದು ಹೋಯ್ತು. ಅಂಥ ಪಾವನ ಭೂಮಿ ಒಳಗೆ ಏನೈತಿಪ್ಪ ಅಂತಂದ್ರೆ ನಾಗಾ ಸಂತುಗಳು, ಅಗೋರಿಗಳು ಕೂಡ ಏನೈತಿಪ್ಪ ಅಂದ್ರೆ 12 ವರ್ಷಕ್ಕೊಮ್ಮೆ ಬರ್ತಾರೆ. ಅವ್ರು ಬಂದು ನಡೆದಾಡಿದ ಭೂಮಿ ಒಳಗೆ ಹೋಗಿ ನೀವು ಸ್ವಲ್ಪ ಅಳ್ಳಾಡಿದ್ರು ಕೂಡ ಅಂತಂದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡು ಇದು ಮಾಡ್ತೀವಿ. ಇವರಿಗೆ ಯಾತ್ರಕ್ಕೆ ಶುಭ ಆಗಲಿ. ಇವತ್ತು ಮಹೇಶ್ ಬಳಪಟ್ಟೆನವರು ಕೂಡ ಇದ್ದಾರೆ. ಅದೇ ರೀತಿ ಕೂಡ ಮಹಾಕುಂಭ ಮೇಳಕ್ಕೆ ಹೋಗುವಂತ ಎಲ್ಲ ಸದಸ್ಯರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತೇನು ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹರ ಹರ ಮಹಾದೇವ್. ಇವತ್ತಿನ ದಿನ ನಾವೆಲ್ಲರೂ ಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ನಮ್ಮ ಸದ್ಗುರು ಸಮರ್ಥ ದುಮ್ಮೇಶ್ವರ ಮಹಾರಾಜರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಪ್ರಕಾಶ್ ಮಹಾರಾಜರಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಇವತ್ತು ಇಲ್ಲಿಂದ ಹೋಗ್ತಾ ತಯಾರಾಗಿದ್ದೀವಿ. ಈ ಕುಂಭ ಮೇಳದಲ್ಲಿ ಸುಮಾರು ನಾವು ಷಡಯಂತ್ರ ಕರಿಯಪ್ಪ ಜೈನಪುರ ಆಗಿರ್ಬೋದು, ಮತ್ತೆ ನಮ್ಮ ಬಸವರಾಗಿರ್ಬೋದು, ನಮ್ಮ ಎಲ್ಲರೂ ಸುಮಾರು ಒಂದು 10-12 ಜನ ಇಲ್ಲಿಂದ ಬಿಟ್ಟಿದ್ದೀವಿ. ಮತ್ತೆ ಇಲ್ಲಿಂದ ಬರ್ಲಿ MS ಕಾಲೇಜಲ್ಲಿ ಒಂದು 13 ಜನ ಇದ್ದಾರೆ, ಜುವಾರಿ ನಗರದಲ್ಲಿ ಒಂದು 22 ಜನ ಇದ್ದಾರೆ. ಟೋಟಲ್ 41 ಜನ ಈ ಬಸ್ಸಲ್ಲಿ ಇದ್ದೀವಿ. ಮತ್ತೆ ಬಿಚ್ಚೋಲಿಯಲ್ಲಿ ಒಂದು ಬಸ್ ಇದೆ, ಪೊಂಡ ಸಾಕಳಿ ಎಲ್ಲ ಹಿಡ್ಕೊಂಡು ಅದು ಒಂದು ಬಸ್. ಟೋಟಲ್ 150 ಜನ ಆಗಿದೆ. ನಾವು ಕುಂಭ ಮೇಳಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಬಸ್ ಇದೆ ಸರ್? 3 ಬಸ್. ಹೋಗಿ ಬರ್ರಿ ಪುಣ್ಯ ಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲರೂ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಇಚ್ಛೆ ಇತ್ತು. ಆದ್ರೆ ನಮ್ದು ಮಹಾಶಿವರಾತ್ರಿಗೆ ಒಂದು ದೊಡ್ಡ ಸಪ್ತಾಹ ಸಮಾರಂಭ ಇದೆ ಇಲ್ಲಿ ಮಠದಲ್ಲಿ. ಆದ ಕಾರಣಕ್ಕೆ ಅವರು ಬರುದಿಲ್ಲ ಅಂತ ನಮಗೊಂದು ನೀವು ಹೋಗಿ ಬರ್ರಿ ಅಂತ ಆಸೆ. ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಮಂಜುನಾಥ್ ನಾಟಿಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇವಾಗ ಕುಂಭ ಮೇಳಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ಗೋವಾ ಕನ್ನಡಿಗರಾದಂಥ ನಮ್ಮ ಮಹೇಶ್ ಅನ್ನೋರು ಮತ್ತು ಅದೇ ರೀತಿ ನಮ್ಮ ರುದ್ರ ಸ್ವಾಮಿಗಳು, ಅದೇ ರೀತಿ ನಮ್ಮ ಹನುಮಂತಪ್ಪ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು 200 ಜನ ಗೋವಾದಿಂದ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಷಯ. ಮತ್ತೆ ಇನ್ನೊಂದು ತುಂಬಾ ಸಂತೋಷ ಅನಿಸುತ್ತೆ. ಯಾಕೆ ನಾನು ತುಂಬಾ ಜನ ನೋಡ್ತಾ ಇದ್ದೀನಿ, 1 ತಿಂಗಳಾಯ್ತು ರೀ ನೋಡ್ತಾ ಇದ್ದೀನಿ. ನಮ್ಮ ಮಹೇಶ್ ಅನ್ನೋರಾಗಲಿ, ರುದ್ರ ಸ್ವಾಮಿಗಳಾಗಲಿ, ಅದೇ ರೀತಿ ಹನುಮಂತಪ್ಪ ರೆಡ್ಡಿಯರಾಗಲಿ, ಬಸವ ಅಬ್ಬಿಗರಾಗಲಿ, ಈ ರೀತಿ ಹಲವಾರು ಒಂದು ನಮ್ಮ ಲೀಡರ್ಸ್ಗಳು ಇದೊಂದು ನೇತೃತ್ವ ತೆಗೆದುಕೊಂಡು ಒಂದು ಇಷ್ಟೊಂದು ಜನ ನಮ್ಮ 200 ಜನರನ್ನು ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ಗೋವಾದಿಂದ. ತುಂಬಾ ಸಂತೋಷದ ವಿಷಯ. ಅದಕ್ಕಾಗಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿರ್ಲಿ ಅಂತ ನಾನು ಅದೊಂದು ಹಾರೈಸ್ತೀನಿ. ನಮಸ್ಕಾರ ಎಲ್ಲ ಗೋವಾದ ಕನ್ನಡ ಸಮಾಜದವರಿಗೆ. ಇವತ್ತು ನಮ್ಮ ಜುವಾರಿಯಿಂದ ಕುಂಭಮೇಳಕ್ಕಾಗಿ ಮಹಾಕುಂಭಮೇಳ 144 ವರ್ಷದಲ್ಲಿ ಒಂದು ಸಲ ಬರುವಂಥ ಮಹಾಕುಂಭಮೇಳ. ಇದಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ಹೋಗ್ತಿದ್ದಾರೆ. ಈ ಒಂದು ಕುಂಭಮೇಳಕ್ಕೆ ಹೋಗುವ ಕಾರಣಕರ್ತರಾಗಿ ರುದ್ರಯ್ಯ ಸ್ವಾಮಿಯವರು. ಆದ್ದರಿಂದ ಎಲ್ಲ ಥರದಲ್ಲಿ ಯಾವ ಥರದಲ್ಲಿ ಸಹ ಕಷ್ಟ ಆಗದಲ್ಲೇ ಆ ಮಹಾದೇವ ನಮ್ಮ ಈಶ್ವರ ಆದಂಥ ಎಲ್ಲರೂ ಚೆನ್ನಾಗಿ ಹೋಗಿ ಬರುವಾಗಿ ಕಾಪಾಡಿಕೊಳ್ಬೇಕಂತೇಳಿ ನಾನು ದೇವ್ರ ಹತ್ರ ಕೇಳ್ಕೊಳ್ತಿದ್ದೇನೆ. ಇನ್ನೊಂದು ಹೇಳಿದರೆ ಕುಂಭಮೇಳ, ಮಹಾಕುಂಭಮೇಳ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾತಕ್ಕಾಗಿ ಸ್ಟಾರ್ಟ್ ಆಯಿತು ಅದು ಸ್ವಲ್ಪ ಹೇಳುವ ಅಗತ್ಯ ಇದೆ. ಯಾಕಂತ ಹೇಳಿದರೆ ಆಗ ಬೌದ್ಧ ಧರ್ಮ ಬಂತು. ನಮ್ಮ ಹಿಂದೂಸ್ತಾನದಲ್ಲಿ ಬೌದ್ಧ ಧರ್ಮ ಎಲ್ಲ ಕಡೆ ಇರುವಾಗ ಶಂಕರಾಚಾರ್ಯರು ಹುಟ್ಟಿದ್ರು. ಶಂಕರಾಚಾರ್ಯರು ಹುಟ್ಟಿದ ಮೇಲೆ ನೋಡಿದಾಗ ಬೌದ್ಧ ಧರ್ಮ ತುಂಬ ಇಂಡಿಯಾದಲ್ಲಿ ನಡೀತಾ ಉಂಟು, ನಮ್ಮ ಹಿಂದೂ ಧರ್ಮ ಎಲ್ಲ ಹೋಗ್ತಾ ಉಂಟು ಅಂತೇಳಿ ಗೊತ್ತಾದಾಗ ನಮ್ಮ ಶಂಕರಾಚಾರ್ಯರು ಎಲ್ಲ ಸಾಧು ಸಂತಗಳನ್ನು ಒಂದು ಮಾಡಿ ಅಗೋರಿ ಇದು ನಾಗ ಸಾಧುಗಳು ಅಂತೇಳಿ ತಯಾರು ಮಾಡಿ ಅವ್ರು ಎಲ್ಲ ಯುದ್ಧದ ತರಬೇತಿಗಳು ಗೊತ್ತಿದ್ದಂಥವ್ರನ್ನ ಸಾಧುಗಳು. ಇವರು ಸಾಧುಗಳಿಂದ ಇಂಥ ಸಾಧುಗಳಲ್ಲ, ಖಾಲಿ ಗಡ್ಡ ಹಾಕ್ಕೊಂಡು ಎಲ್ಲ ಮಾಡೋದೆಲ್ಲ ಮಾಡಿ ತೋರಿಸುವಂಥ ಸಾಧುಗಳಲ್ಲ. ಇವರು ತುಂಬ ಚಾಣಕ್ಯರು. ಅಂದರೆ ಯುದ್ಧದಾಗಲಿ ಯಾವುದೇ ಮಾತಾಡೋ ಬಗ್ಗೆ ಆಗಲಿ, ಅಗೋರಿತನದಾಗಲಿ, ಮಂತ್ರಗಳ ಹುಷಾರಂತರನ್ನು ಒಟ್ಟು ಮಾಡಿ ಹಿಂದೂ ಸಂಘಟಿತರಾಗಿರ್ಬೇಕಂತೇಳಿ ಮಾಡಲಿಕ್ಕೆ ಮಾಡಿದ್ದು. ಇಲ್ಲಿ ಅಕಸ್ಮಾತ್ ಶಂಕರಾಚಾರ್ಯರು ಈ ಒಂದು ಇದು ಮಾಡಲಿಲ್ಲ ಅಂದರೆ ಮತ್ತು ಕುಂಭಮೇಳ ಅದಕ್ಕಾಗಿ ಮಾಡಿದ್ರು. ಯಾಕೆ ಎಲ್ಲ ಸಾಧು ಸಂತುಗಳು ಒಟ್ಟಾಗಿ ಒಂದು ಮಾಡುವಂಥ ಕುಂಭಮೇಳ. ಅದಕ್ಕೆ ಕುಂಭ ಅಂದರೆ ಮಡಿಕೆಯಿಂದ ಮಡಿಕೆ ಅಂತ ಆಗಲಿಕ್ಕೂ ಸಹ ಅದು 4
ಅಮೃತದಲ್ಲಿ 4 ಜಗದಲ್ಲಿ 4 ಹನಿ ಬಿದ್ದಂಥ ಜಾಗ ಇದು. ಉಜ್ಜಯಿನಿ ಇದೆ, ಆನಂತರ ನಮ್ಮ ನಾಸಿಕ್ ಇದೆ, ಆನಂತರ ನಮ್ಮ ಪ್ರಯಾಗ್ರಾಜ್ ಇದೆ, ಇನ್ನೊಂದು ಹರಿದ್ವಾರ ಇದೆ. ಈ 3 ಕಡೆಯಲ್ಲಿ ಒಂದೊಂದು ಹನಿ ಬಿದ್ದದ್ದು. ಆದ್ದರಿಂದ ಕುಂಭಮೇಳ ಅಂತ ಇಲ್ಲಿಗೆ ಬಂದದ್ದು. ಆದ್ದರಿಂದ ಇದು ಸಂಘಟಿತರಾಗಿ ಮಾಡಲಿಕ್ಕೆ ಅಂತ ಮಾಡಿದಂಥ ಶಂಕರಾಚಾರ್ಯ ಹುಟ್ಟು ಹಾಕಿದಂಥ ಇದೊಂದು ಕುಂಭಮೇಳ. ಅದೇ ರೀತಿ ನಾವು ಸಹ ನಮ್ಮ ಹಿಂದೂ ಧರ್ಮದವರು ಒಟ್ಟಾಗಿರಬೇಕು, ಕನ್ನಡದವರು ಒಟ್ಟಾಗಿರ್ಬೇಕಂತೇಳಿ ನಾನು ಇದರ ಮುಖಾಂತರ ನಾನು ಕೇಳ್ಕೊಳ್ತಿದ್ದೇನೆ. ನಮ್ಮ ಗೋವಾ ಕನ್ನಡ ಟಿವಿಗೆ ನಾನು ವಿಶೇಷವಾಗಿ ಒಂದು ನಮ್ರ ವಿನಂತಿ ಕೇಳಿಕೊಳ್ಳೋದೇನಪ್ಪ ಅಂದ್ರೆ, ನಾವು ಇವತ್ತಿನ ದಿನ 145 ಜನಗಳು ಕೂಡ್ಕೊಂಡು ಮಹಾಕುಂಭ ಮೇಳಕ್ಕೆ ಹೊಂಟಿವು. ಯಾಕಪ್ಪರ ಭಾರತದಲ್ಲಿ ನಡೆಯುವಂಥ ಮಹಾಕುಂಭ ಇದೇನೈತಲ್ಲ ವಿಶ್ವದಕ್ಕೆ ಒಂದು ಪ್ರಸಿದ್ಧವಾದ ಹೆಸರನ್ನು ತಂತು. ಯಾಕಪ್ಪರ ನಮ್ಮ ಸನಾತನ ಧರ್ಮವನ್ನು ಎತ್ತಿ ತೋರಿಸಿದಂಥ ಮಹಾಕುಂಭ ಮೇಳ ಸತತ ನಡೀತಾ ಇರಲಿ. ಇಂಥ ಕಾರ್ಯಕ್ರಮಕ್ಕೆ ನಮಗೆಲ್ಲರ ಕನ್ನಡಿಗರು ಒಂದೇನು ಸಾಥ್ ಕೊಡ್ತಾರಲ್ಲ ಅದು ಬಹಳ ಮುಖ್ಯ. ಕನ್ನಡಿಗರು ಅನ್ನುವುದಕ್ಕಿಂತ ಭಾರತೀಯರು ಕೂಡ ಅತಿ ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಕತ್ಯಾರ. ಇಂಥ ಹಬ್ಬ ಹರಿದಿನಗಳು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತೈತಿ. ಹಿಂಗೆ ಕೊಡ್ತಾ ಇರಲಿ. ಇಂಥ ಕಾರ್ಯಕ್ರಮ ನಾವೆಲ್ಲ ಸತತವಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಪಾಲಿಸೋಣ. ಯಾಕಂದ್ರೆ ಇಂಥ ಸನಾತನ ಧರ್ಮ ಪಾಲಿಸಲಿಕ್ಕಾಗಿ ಯೋಗಿ ಆದಿತ್ಯನಾಥ ಜನ್ಮ ತಾಳಿ ಬಂದಾರ. ಅದರಂತೆ ಅವರಿಗೂ ಕೂಡ ಗುರುವಿನ ಗುರುವಾಗಿ ಬಂದಂಥ ನಮ್ಮ ನರೇಂದ್ರ ಮೋದಿಯವರು ಕೂಡ ಇದಕ್ಕೊಂದು ಬಹಳ ಒತ್ತು ಕೊಟ್ಟು ಈ ನಾಗಾ ಸಾಧುಗಳ ಒಂದು ಅಘೋರಿಗಳ ಒಂದು ಶಿವಶರಣರ ಒಂದು ಮಹಾಕುಂಭ ಮೇಳನ ಮಾಡ್ಯಾರಲ್ಲ. ಈ ಕುಂಭಮೇಳಕ್ಕೆ ನಾವು ಹೊಂಟಿವಲ್ಲ, ನಾವು ಕೂಡ ಅವರ ಪಾದದ ಧೂಳಿಗಳಾಗಿ ಅಣುರೇನು ತೃಣಕಾಷ್ಟದಲ್ಲಿ ನಮ್ಮ ಪಾಪ ಪುಣ್ಯಗಳ ತುಲಾಭಾರ ಮಾಡಿಕೊಂಡು ಮಾಡಿದಂಥ ಪಾಪವನ್ನು ತೊಳ್ಕೊಂಡು ಪುಣ್ಯ ಕಾಲದಲ್ಲಿ ಭಾಗಿಯಾಗ